ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ವೇದಿಕೆ ಮೇಲಿರುವಂತಹ ಅಪ್ಪವರೆಲ್ಲರಿಗೂ ಪೂಜ್ಯರಿಗೂ ಶರಣನ ಅವರ ಶ್ರೀಪಾದಕ್ಕೆ ಶರಣನ್ನು ಸಲ್ಲಿಸಿ ಇಲ್ಲಿ ನಡೆದಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳೇ ತಮಗೆಲ್ಲರಿಗೂ ಶರಣಾರ್ಥಿ. ಬಹಳ ವಿಶೇಷವಾಗಿ ತಾಯಿ ನಾಟಕ ಬಹಳ ವೈಶಿಷ್ಟ್ಯಪೂರ್ಣವಾದಂಥ ನಾಟಕವನ್ನು ಇವರು ಮಾಡ್ತಾ ಇರೋದು ನಂಗೆ ಭಾಳ ಸಂತೋಷ. ಅಪ್ಪವ್ರು ಹೇಳಿದ್ರು ನಾನು ಅಂಬೇಡ್ಕರ್ ನಾಟಕ ನೋಡಿದೆ, ಆ ನಂತರ ಶಿವಾಜಿ ನಾಟಕ ನೋಡಿದೆ ಅಂತ ಹೇಳಿದರು. ನನಗೆ ನೋಡಲಿಕ್ಕೆ ನನಗೆ ಚಾನ್ಸ್ ಇರಲಿಲ್ಲ, ಯಾಕಂದರೆ ಬೆಂಗಳೂರಲ್ಲಿರೋದ್ರಿಂದ ಅದು ನನಗೆ ಗೊತ್ತಾಗಲಿಲ್ಲ. ಮತ್ತು ಇಷ್ಟು ದೂರ ಬರೋದು ಕಷ್ಟ, ಒಂದೊಂದು ಭಾಳ ಬಿಡುವಿಲ್ಲದ ಕಾರ್ಯಕ್ರಮ ಇರೋದ್ರಿಂದ ನಾನು ಅಲ್ಲಿಂದು ಬಂದು ನೋಡಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ನಾಟಕದ ಒಂದು ಕಲ್ಪನೆ ಬಹಳ ವೈಶಿಷ್ಟ್ಯಪೂರ್ಣವಾಗಿರುತ್ತೆ. ಅವಾಗ ದನ್ನೂರವರು ಹೇಳಿದರು ಏನಂದರೆ ಕ್ರಾಂತಿಯೋಗಿ ಬಸವಣ್ಣ, ಅದು ನನಗೆ ಚೆನ್ನಾಗಿ ಗೊತ್ತು. ಕ್ರಾಂತಿಯೋಗಿ ಬಸವಣ್ಣ ಮಾಡುವಾಗ ಹೇಗೆ ಮಾಡಿದರು, ಏನೇನು ಮಾಡಿದರು ಅನ್ನೋದನ್ನು ಪರಮ ಪೂಜ್ಯ ಮಾತೆ ಮಹಾದೇವಿ ತಾಯಿಯವರು ಅದನ್ನು ಮಾಡಿದ್ದು ನಿಜಕ್ಕೂ ಭಾಳ ಶ್ರಮವಹಿಸಿ ಆ ಕ್ರಾಂತಿಯೋಗಿ ಬಸವಣ್ಣ ಸಿನಿಮಾವನ್ನು ಮಾಡಿದರು. ಇಷ್ಟು ಎಫೆಕ್ಟ್ ಆಯಿತು ಅನ್ನೋದು ನಿಮಗೆ ಹೇಳ್ತೀನಿ. ಹರಳಯ್ಯನವರು ಚಮ್ಮಾವಿಯನ್ನು ತೆಗೆದುಕೊಂಡು ಹೋಗುವಾಗ ಎಲ್ಲರೂ ಡೈರೆಕ್ಟರ್ಸ್ನೇ ಎಲ್ಲರೂ ಅಂದ್ಕೊಳ್ಬೋದು, ಅಷ್ಟು ಒಂಥರ ಹೃದಯ ಸ್ಪರ್ಶ ಅದೆಲ್ಲ ಬಂತು. ಅವನ್ನ ಯಾಕೆ ಅಂದರೆ ಅವನು ಹೇಳಿದ ಹಾಗೆ ಅಭ್ಯಾಸ ಮಾಡಿದರೆ ಕೇಳಿದರೆ ನಮಗೆಷ್ಟು ಪರಿಣಾಮ ಆಗುತ್ತೋ ದೃಶ್ಯ ಪರಿಣಾಮ ಬಹಳ ವೈಶಿಷ್ಟ್ಯಪೂರ್ಣವಾಗಿ. ದೃಶ್ಯ ಪರಿಣಾಮ ಒಂದು ಸಲ ಆಯಿತು ಅಂದರೆ ಅದು ನಮ್ಮ ಜೀವನದಲ್ಲಿ ಎಂದೂ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಇವತ್ತ ನನಗೆ ಶ್ರೀಕಾಂತ್ ಸ್ವಾಮಿಯವರು ಕರೆದಾಗ ಬಹಳ ಕಾರ್ಯಕ್ರಮ ಇತ್ತು, ಆದರೂ ಕೂಡ ಏನಂದರೆ ಕರೆದಾರಲ್ಲ ಅಂತ ತಿಳ್ಕೊಂಡು ಹೇಳಿ ನಾನು ಬಂದೆ. ಅಂದಾಗ ನನಗೆ ಬಹಳ ಸಂತೋಷ ಆನಂದ ಅನಿಸ್ತಾ ಇದೆ. ನಮಗೆ ಮುಂದೆ ಖಂಡಿತ ಅದು ಯಶಸ್ವಿಯಾಗಲಿ, ಅದನ್ನು ಚೆನ್ನಾಗಿ ಆಗಬೇಕು ಅನ್ನುವಂಥ ಕಳಕಳಿ ನಮಗಿದೆ. ಯಾಕೆಂದರೆ ಹಗಲು ರಾತ್ರಿ ಅಪ್ಪ ಅವರು, ಭಾಗ್ಯ ಅಪ್ಪ ಅವರು, ಈಶ್ವರಪ್ಪ ಅವರು ಎಲ್ಲರೂ ನಾವು ಏನಂದರೆ ಬಸವಣ್ಣನ ಹಾಸಿಕೊಂಡು ಬಸವಣ್ಣನೇ ಹೊತ್ತುಕೊಂಡು ಬಸವಣ್ಣೇ ಬಸವಾಂತೋಸ್ರಾಗಿ ನಾವು ಇಟ್ಟುಕೊಂಡಿದ್ದೀವಿ ಅಂತಂದಾಗ ಅದು ನಾಟಕ ಆದ ನಮಗೂ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಮುಂದೆ ನಾವು ಈ ನಾಟಕವನ್ನು ಅದನ್ನು ಪ್ರಾರಂಭ ಮಾಡಿ, ಯಾಕಂದರೆ ಒಂದು ಸ್ವಲ್ಪ ಏನಾರ ವ್ಯತ್ಯಾಸ ಆದರೆ ನಮ್ಮ ಮನಸ್ಸಿಗೆ ಬಹಳ ನೋವಾಗತ್ತೆ, ಬಹಳ ತ್ರಾಸಾಗತ್ತೆ. ಯಾಕೆಂದರೆ ಒಂದು ದೃಶ್ಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕ್ರಾಂತಿಯೋಗಿ ಬಸವಣ್ಣ ಸಿನಿಮಾ ಮಾಡಿದಂಥ ಸಂದರ್ಭದಲ್ಲಿ ಗಂಗಾಂಬಿಕೆ ನೀಲಾಂಬಿಕೆ ಇಬ್ಬರದು ಏನಂದರೆ ಇಬ್ಬರು ಏನ್ರು ಅಂತ ತಿಳ್ಕೊಂಡು ಮಾಡಿದ್ರು. ಆ ನಂತರ ಮತ್ತೆ ದೇವೀರಪ್ಪರು ಅನ್ನೋ ತಿಳ್ಕೊಂಡು ಪ್ರೊಫೆಸರ್ ಅವರು ಬಂದುಬಿಟ್ಟು ಅವ್ರು ಹೇಳಿದ್ರು, ಮಾತಾಜಿ ಇದು ಖಂಡಿತ ಸಾಧ್ಯವಿಲ್ಲ, ಬಸವಣ್ಣರು ಒಂದು ಮದುವೆ ಆಗಲಿಕ್ಕೆ ಒಪ್ಕೊಂಡಿಲ್ಲ ಅಂದರೆ ಎರಡು ಹೆಂಗೆ ಮದುವೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡು ಹೇಳಿ ಕೆಲವು ವಚನಗಳ ಆಧಾರವನ್ನು ಕೊಟ್ಟರು. ನಮ್ಮ ಪ್ರಭುದೇವ್ರದ್ದು ಉದಾಹರಣೆಯನ್ನು ಕೊಟ್ಟರು. ಸತಿಯ ಕಂಡು ಋತಿಯಾದ ಬಸವಣ್ಣ, ಋತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ, ಬ್ರಹ್ಮಚಾರಿಯಾಗಿ ಭವಗೆಟ್ಟ ಬಸವಣ್ಣ, ನಮ್ಮ ಮಹೇಶ್ವರ ಲಿಂಗದಲ್ಲಿ ಅಖಂಡ ಬ್ರಹ್ಮಚಾರಿ ಬಸವಣ್ಣನೊಬ್ಬನೇ. ಅವಾಗ ಇಬ್ಬರಿದ್ರು ಅಂದರೆ ಸತಿಯರ ಕಂಡು ವೃತ್ತಿಯಾದ ಬಸವಣ್ಣ ಅಂತ ಹೇಳ್ಬೋದಾಗಿತ್ತು. ಯಾಕೆ ಸತಿಯ ಕಂಡು ವೃತ್ತಿಯಾದ ಬಸವಣ್ಣ ಅಂತ ಹೇಳಿದರು ಅನ್ನೋದನ್ನು ಅದರ ಬಗ್ಗೆ ಬಹಳ ಚರ್ಚೆಯನ್ನು ಆದ ನಂತರ ಆಗಿನ ಕಾಲದಲ್ಲಿ 83ನೇ ಇಸ್ವಿಯಲ್ಲೇ ಏನಿಲ್ಲ ಅಂದರೆ 7-8 ಲಕ್ಷ ರೂಪಾಯಿ ಖರ್ಚಾಯಿತು ಒಂದು ಸಾಂಗ್ ಮಾಡಬೇಕಾದ್ರೆ. ಅವರು ಬಸವಣ್ಣರು ಅವ್ರದ್ದು ಇದೊಂದಿರಲಿ ಮಾತಾಜಿ, ಇದೊಂದು ಮಸಾಲೆ ಇರಬೇಕು ಅಂತ ತಿಳ್ಕೊಂಡು ಹೇಳಿ ಅದನ್ನು ಭಾಳ ಸೈಲೆಂಟಾಗಿ ಬಂದಿತ್ತು ಡಾನ್ಸು. ಅದನ್ನು ಮಾಡಬೇಕಾದ್ರೆ ಆದ ತಕ್ಷಣ ಮಾತಾಜಿಗೆ ಅದು ಮನವರಿಕೆ ಆಗಿ ಅವಾಗ ಏನು ಮಾಡಿದರು, ಬೇಡಿದನ್ನು ಅಂತ ತಿಳ್ಕೊಂಡು ಅದನ್ನು ಕಟ್ ಮಾಡಿ ಏನಂದರೆ ಒಬ್ಬಳು ನೀಲಗಂಗಾಂಬಿಕೆ ಅಂತ ತಿಳ್ಕೊಂಡು ಹೇಳಿ ಹೆಸರಿದೆ ಅಂದಾಗ ಕೆಲವರು ನೀಲಮ್ಮ ಅಂದರು, ಕೆಲವರು ಗಂಗಮ್ಮ ಅಂದರು. ಅದ್ರ ಗಂಗಮ್ಮ ನೀಲಮ್ಮ ಅನ್ನೋದನ್ನು ಬೇರೆ ಆಯಿತು. ಅದು ನಮ್ಗೆ ಅಧಿಕೃತವಾಗಿ ನಮ್ಗೆ ಸಿಗೋದೇನೆ ಅಂದರೆ ಕೂಡಲ ಸಂಗಮದ ತಂಗಡಿಗೆಯಲ್ಲಿ ನೀಲಮ್ಮ ತಾಯಿಯ ಸಮಾಧಿ ಇದೆ, ಅಲ್ಲಿನೂ ಕೂಡ ಒಂದು ಬೋರ್ಡ್ ಹಾಕಿದೆ, ನೀಲಗಂಗಾಂಬಿಕೆ ಅಂತ ಹಾಕಿದ್ದಾರೆ. ನೀಲಗಂಗಾಂಬಿಕೆ ಅಂತ ಹಾಕಿದ್ದಾರೆ ಅಂದಾಗ ಅದನ್ನು ಅಧಿಕೃತವಾಗಿ ಅದನ್ನು ಮಾಡಿದರು. ನಿಜಕ್ಕೂ ಈ ಕಲಾವಿದರನ್ನು ಕೂರಿಸೋದು ಹೆಂಗೆ ಅನ್ನೋದನ್ನು ನನಗೆ ಗೊತ್ತದ. ಯಾಕಂದ್ರೆ ನಾವೆಂತೂ ಅದ್ರಾಗ ಸೇರಿಲ್ಲ. ಆದರೆ ಅದು ಕ್ರಾಂತಿಯೋಗಿ ಬಸವಣ್ಣ ಮಾಡಿರುವಾಗ ಒಳಗೆ ಹೊಕ್ಕಿ ನಾವು ಮಾಡಿದೀವಲ್ಲ ಎಂದರೆ ಅದನ್ನು ಹೆಂಗೆ ಅಂದರೆ ತಕ್ಕಡಿಯಲ್ಲೇ ಕಪ್ಪೆ ಹಾಕಿದಂಗೆ ಅವ್ರಂತಾರೋದ್ರಾಗ ಇವ್ರಂತಾರೋದು ಅವರು ಅದು ಸ್ವಲ್ಪ ಡಿಫ್ರೆನ್ಸ್ ಆಗ್ತಾನೇ ಇರುತ್ತೆ. ಆದರೂ ಕೂಡ ನಾವು ಧೈರ್ಯವಾಗಿ ಮಾಡಿದರೆ ಅಪ್ಪ ಅವರು ಹೇಳಿ ನನಗೆ ನಮ್ಮ ಸಮಾಜ
ಭಾಳ ದೊಡ್ಡ ಸಮಾಜ ಇದೆ. ಭಾಳ ದೊಡ್ಡ ಸಮಾಜ ಇರೋದ್ರಿಂದ ಏನಂದರೆ ಆರ್ಥಿಕವಾಗಿ ಬೆಂಬಲ ಕೊಟ್ಟೇ ಕೊಡ್ತಾ ಇದ್ದಾರೆ. ಆದರೆ ಅದು ಹೇಗಿರಬೇಕು ಕತೆ ಅಂದರೆ, ಯಾವುದೋ ಬಸವಣ್ಣನವರಿಗೆ ಚ್ಯುತಿ ಬರಲಾರ್ದಂಗೆ ಇದ್ದು ಬಿಟ್ಟರೆ ನಮ್ಮೆಲ್ಲರ ಒಂದು ಸಹಾಯ ಸಹಕಾರ ನಮಗೆ ಸದಾಕಾಲ ಇದೆ ಅಂತ ತಿಳ್ಕೊಂಡು ಹೇಳಿಕ್ಕೆ ನನಗೆ ಭಾಳ ಸಂತೋಷ ಅನಿಸುತ್ತೆ. ಚಂದ್ರಂತ ಜತೀನ್ ಪಾಟೀಲ್ ಅವರು ಭಾಳ ದೊಡ್ಡ ಸಾಹಸಕ್ಕೆ ಅವರು ಕೈ ಹಾಕಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಶ್ರೀಕಾಂತ್ ಸ್ವಾಮಿಯವರು ಅವರಿಗೆ ಬೆಂಬಲವಾಗಿರೋದ್ರಿಂದ ನಮಗೆ ಬಹಳ ಸಂತೋಷ ಇದೆ. ಅಪ್ಪವರ ಒಂದು ಮುಂದಾಳತ್ವದಲ್ಲಿ ನಾವೆಲ್ಲರೂ ಸೇರಿ ಈ ನಾಟಕವನ್ನು ಅವರು ಯಶಸ್ವಿಯಾಗಿ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ನಾನು ಇಷ್ಟಪಟ್ಟು ನಾನು ಹೃದಯ ತುಂಬಿ ಪ್ರಾರ್ಥನೆಯನ್ನು ಮಾಡ್ತೀನಿ.